ಸ್ಟವ್ ಮೇಲೆ ಹ್ಮ್. ನೀರನ್ನ ಕುದಿಯೋಕೆ ಇಟ್ಟಿದ್ದೀರಿ ಪಾತ್ರೆ ಜೊತೆ. ಸ್ಟವ್ ಆನ್ ಮಾಡಿದೀವಿ. ಹ್ಮ್. ಸ್ವಲ್ಪ ಹೊತ್ತಾದ್ಮೇಲೆ ಕುದಿಲಿಕ್ಕೆ ಶುರು ಮಾಡುತ್ತೆ. ಪ್ರೆಷರ್ ಜಾಸ್ತಿ ಆಯ್ತು ಅಲ್ವಾ? ಹೌದು. ಹೀಟ್ ಪ್ರೆಷರ್ ಜಾಸ್ತಿ ಆಯ್ತು, ನೀರು ಕುದಿಲಿಕ್ಕೆ ಕುದಿಯುತ್ತೆ. ಶುರು ಮಾಡಿತು, ಪಾತ್ರೆನೂ ಬಿಸಿ ಆಯ್ತು, ಕುದೀತಾ ಇತ್ತು. ಇದನ್ನ ಬ್ಲಡ್ ಪ್ರೆಷರ್ ಅನ್ಕೋತೀರಾ? ಹ್ಮ್. ಒಳಗಡೆನೂ ಹಾಗೆ ಇದೆ. ಏನೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಕಡಿಮೆ ಜಾಸ್ತಿ ಆಗ್ಬೇಕು. ಈಗ ಆಗಿರುತ್ತೆ. ಕಡಿಮೆ ಆಗ್ಬೇಕು, ಹ್ಮ್. ಕುದಿಯುವಿಕೆ ಕಡಿಮೆ ಆಗ್ಬೇಕು. ಏನ್ ಮಾಡ್ಬೇಕು? ಸ್ಟವ್ ಆಫ್. ಇಲ್ಲಿ ಏನ್ ಆಫ್ ಮಾಡ್ಕೋಬೇಕು? ಆ ಟೆನ್ಷನ್ ಕಮ್ಮಿ. ಯೋಚನೆ ಮಾಡ್ತಾ ಇದ್ದೀವಿ. ಹ್ಮ್. ಚರ್ಚೆ ತುಂಬಾ ಸೀರಿಯಸ್ ಚರ್ಚೆ ಆಗ್ತಾ ಇದೆ. ಮೆದುಳಿಗೆ ತಡ್ಕೊಳ್ಳೋಕೆ ಒಂದು ಪವರ್ ಇದೆ, ಹಾರ್ಟ್ಗೆ ತಡ್ಕೊಳ್ಳೋಕೆ ಒಂದು ಪವರ್ ಇದೆ. ಇದೆಲ್ಲ 3 ಲಿಂಕ್ಡ್. ಹ್ಮ್. ಮೆದುಳು, ಹಾರ್ಟ್, ಬ್ಲಡ್ 3 ಲಿಂಕ್ಡ್. ಕರೆಕ್ಟ್. ಹಾರ್ಟ್ ಪಂಪ್ ಮಾಡಬೇಕು, ಮೆದುಳು ಹೆಂಗ್ ಥಿಂಕ್ ಮಾಡ್ತಾ ಇರುತ್ತೆ ಹಂಗ್ ಪಂಪ್ ಮಾಡುತ್ತೆ. ಕರೆಕ್ಟ್. ಮೆದುಳು ಥಿಂಕ್ ಮಾಡ್ತಾ ಇದೆ, ಥಿಂಕಿಂಗ್ ಜಾಸ್ತಿ ಆದಂಗೆ ಇದು ಪಂಪಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಹ್ಮ್ ಹ್ಮ್ ಹ್ಮ್. ಸೊ ಈ 3 ರೆಗ್ಯುಲೇಟ್ ಮಾಡೋದು ಹೇಗೆ? ಇದು ಹೆಂಗೆ ಅಂತಂದ್ರೆ, ಮೆದುಳು ಮತ್ತೆ ಹಾರ್ಟು ಟಿ ಟೇಬಲ್. ಆ ಕಡೆ ಒಬ್ರು ಆಡ್ತಾ ಇದ್ದಾರೆ, ಈ ಕಡೆ ಒಬ್ರು ಆಡ್ತಾ ಇದ್ದಾರೆ. ಹ್ಮ್. ಒಬ್ರು ಬಾಲ್ ಹೊಡೆದ್ರು, ಆ ಕಡೆಯಿಂದ ಇನ್ನೊಬ್ರು ಹೊಡೆದ್ರು ಹೊಡಿತಾ ಇರುತ್ತೆ. So, ಇಲ್ಲಿ- ಇವ್ರು ಸ್ಪೀಡ್ ಆಗಿ ಹೊಡೆದ್ರು, ಅವರು ಸ್ಪೀಡ್ ಆಗಿ ಹೊಡಿತಾರೆ. ಆ, ಆಯ್ತಾ? ಬ್ಲಡ್ ಇಲ್ಲಿ ಬಾಲ್ ತರ, ಓಕೆ. ಮೈಂಡ್ಗೂ ಹಾರ್ಟ್ಗೂ ಮಧ್ಯದಲ್ಲಿ ಒಂದು ಬಾಲ್. ಇವರು ಹೊಡಿತಾರೆ, ಅವರು ಹೊಡಿತಾರೆ. ಅದು ಬ್ಲಡ್. ದಿಸ್ ಈಸ್ ಕಾಲ್ಡ್ ಬ್ಲಡ್ ಪ್ರೆಷರ್. ಹ್ಮ್.